ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ಸಿಂಹ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ? ಸಿಂಹ ರಾಶಿಯವರ ಈ ಒಂದು ರಾಶಿ ಭವಿಷ್ಯ ಹೇಗಿದೆ? ಸಿಂಹ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ? ಯಾವೆಲ್ಲ ತೊಂದರೆಗಳಿಗೆ ಸಿಲುಕಿ ಹಾಕೊಳ್ತಾರೆ? ಏನೆಲ್ಲ ತೊಂದರೆ ತಾಪತ್ರೆಗಳು ಇವರನ್ನ ಬಾಧಿಸ್ತದೆ? ಇವರಿಗಿರ್ತಕ್ಕಂಥ ಪರಿಹಾರ ತಂತ್ರಗಳು ಯಾವುವು? ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ದು ಕೂಡ ಸಿಂಹ ರಾಶಿ ಆಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಹ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತ 11 ವರಗಳನ್ನ ಕೊಟ್ಟಿತ್ತು. ಇವರ ಕನಸು ನನಸಾಗೋದು ಪಕ್ಕ ಅಂತ ಹೇಳಲಾಗ್ತಾ ಇದ್ದು, ಈ ರಾಶಿಯವರಿಗೆ ಲಕ್ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಅಪರೂಪದ ಯೋಗವೊಂದು ಇವರಿಗೆ ನಿರ್ಮಾಣವಾಗ್ತಿರೋದ್ರಿಂದ ಈ ಅವಧಿಯಲ್ಲಿ ಪ್ರಮುಖವಾಗಿ 4 ಪ್ರಮುಖ ಗ್ರಹಗಳು ಒಂದೇ ಸಮಯದಲ್ಲಿ ಹಿಮ್ಮೆಡ್ತಾವೆ. ಇದಕ್ಕಾಗಿ ಈ ರಾಶಿಯವರಿಗೆ ಬುಧ, ರಾಹು ಮತ್ತು ಕೇತುವಿನ ಒಂದು ಪ್ರಭಾವ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಬಹುದು. ಉದ್ಯೋಗ, ವ್ಯವಹಾರ ಮತ್ತು ಆರ್ಥಿಕ ಪ್ರಗತಿಯ ಹೊಸ ಬಾಗಿಲುಗಳು ತೆರೆದುಕೊಳ್ಳುತ್ತೆ. ಹೀಗಾಗಿ ಈ ರಾಶಿಯವರಿಗೆ ಈ ಒಂದು ಸಂದರ್ಭ ಶುಭಕರವಾಗಿದೆ. ವಿವಾಹಿತರು ತಮ್ಮ ವೈವಾಹಿಕ ಜೀವನದಲ್ಲಿ ತೃಪ್ತಿಯನ್ನ ಕಂಡುಕೊಳ್ತಾರೆ. ಅವಿವಾಹಿತರು ವಿವಾಹ ಪ್ರಸ್ತಾಪಗಳನ್ನ ಸ್ವೀಕರಿಸುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನೀವು ಸಾಮಾಜಿಕ ಮತ್ತು ವೃತ್ತಿಪರ ಮಟ್ಟದಲ್ಲಿ ಪ್ರತಿಷ್ಠೆಯನ್ನ ಗಳಿಸ್ಕೊಳ್ತೀರಾ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ಮತ್ತು ಜನರೊಂದಿಗೆ ಸಂವಹನವು ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಈ ಸಮಯ ಆರ್ಥಿಕವಾಗಿ ಅನುಕೂಲಕರವಾಗಿರುತ್ತದೆ. ಖರ್ಚುಗಳನ್ನ ನಿಯಂತ್ರಿಸುವ ಮೂಲಕ ನೀವು ಉಳಿತಾಯವನ್ನ ಹೆಚ್ಚಿಸಬೇಕು. ಈ ಅವಧಿಯಲ್ಲಿ ನಿಮ್ಮ ಅನೇಕ ಮಹತ್ವಾಕಾಂಕ್ಷೆಗಳು ಈಡೇರುತ್ತೆ. ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಸಿಗುವ ಸಾಧ್ಯತೆ ಇದೆ. ಆದಾಯ ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿಯ ಅವಕಾಶ ಸಿಗುತ್ತೆ. ಹಳೆಯ ವಿವಾದಗಳು ಬಗೆಹರಿಯುತ್ತೆ ಮತ್ತು ಹೊಸ ಸಂಬಂಧಗಳು ರೂಪುಗೊಳ್ಳುತ್ತೆ. ವ್ಯಾಪಾರ ಪಾಲುದಾರಿಕೆಯಲ್ಲಿ ಲಾಭವಾಗುವುದರ ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಗುತ್ತೆ. ನಿಮ್ಮ ಜನಪ್ರಿಯತೆ ಕೂಡ ಹೆಚ್ಚಾಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಕುಟುಂಬ ಮತ್ತು ಆಪ್ತರನ್ನ ಸಂತಸವಾಗಿಡುವಲ್ಲಿ ನೀವು ಯಶಸ್ವಿಯಾಗ್ತೀರಾ. ಹೊಸ ಹೂಡಿಕೆಗಳನ್ನ ಮಾಡಲು ಇದು ಸರಿಯಾದ ಸಮಯ. ಈ ಅವಧಿಯು ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗುತ್ತೆ. ಹಳೆಯ ಸಾಲಗಳನ್ನ ತೀರಿಸಲು ನಿಮಗೆ ಅವಕಾಶ ಸಿಗುತ್ತೆ. ಹೊಸ ವ್ಯವಹಾರ ಅಥವಾ ಯೋಜನೆಯನ್ನ ಪ್ರಾರಂಭಿಸಲು ಇದು ಸರಿಯಾದ ಸಮಯ. ಪ್ರೇಮ ಸಂಬಂಧಗಳು ಸಿಹಿಯಾಗಿರುತ್ತೆ ಮತ್ತು ಮದುವೆಯ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ. ವ್ಯವಹಾರ ವಿಸ್ತರಿಸುತ್ತೆ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗಗಳು ಸಿಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಮತ್ತು ಹೊಸ ಜವಾಬ್ದಾರಿಗಳು ಸಿಗುತ್ತೆ. ನಿಮ್ಮ ಪ್ರಯತ್ನಗಳು ಅಪೇಕ್ಷಿತ ಯಶಸ್ಸನ್ನ ಪಡೆದುಕೊಳ್ಳುತ್ತೆ. ಅಪರೂಪದ ಸಂಯೋಜನೆ ಇದಾಗಿರೋದ್ರಿಂದ ಈ ಅಪರೂಪದ ಸಂಯೋಜನೆಯು ನಿಮ್ಗೆ ವಿಭಿನ್ನವಾದ ಪರಿಣಾಮವನ್ನ ತಂದುಕೊಡುತ್ತೆ. ಇನ್ನು ನೀವು ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಯೋಜನವನ್ನ ಪಡ್ಕೊಳ್ತೀರಾ ಅಂತ ಭವಿಷ್ಯ ನುಡಿದಿದ್ದಾರೆ. ಈ ರಾಶಿಯ ಜನರು ಈ ಸಮಯವನ್ನ ಸಕಾರಾತ್ಮಕವಾಗಿ ಬಳಸಿಕೊಂಡ್ರೆ ತಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಈ ಒಂದು 4 ಗ್ರಹಗಳ ವಿಶೇಷ ಸಂಯೋಗ ಸಾಕಷ್ಟು ಲಾಭವನ್ನ ತಂದುಕೊಡುವಂತೆ ಮಾಡುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವಂತೆ ಮಾಡೋದು ಖಚಿತ ಅಂತ ಹೇಳಬಹುದು. ವೃತ್ತಿಯಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನ ಪಡೆದುಕೊಳ್ತೀರಾ. ಹಾಗಾಗಿ ನಿಮ್ಮ ವಿಶ್ವಾಸ ಅಧಿಕವಾಗುತ್ತೆ. ಸಂಬಂಧದಲ್ಲಿ ಬಿರುಕು ಮೂಡದಂತೆ ನೀವು ಎಚ್ಚರಿಕೆಯನ್ನು ವಹಿಸ್ತೀರಾ. ನಿಮ್ಮ ಬದುಕಿನ ಮೇಲೆ ತಕ್ಷಣ ಪರಿಣಾಮ ಬೀರಬಲ್ಲ ವಿಷಯದತ್ತ ಹೆಚ್ಚು ಗಮನವನ್ನ ನೀವು ಹರಿಸಬೇಕಾಗುತ್ತೆ. ಇನ್ನು ನಿಮ್ಗೆ ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವ ಸಾಧ್ಯತೆ ಇದ್ದು, ಈ ಒಂದು ಸಂದರ್ಭದಲ್ಲಿ ವೈಯಕ್ತಿಕ ಹಿತಾಸಕ್ತಿ ಕಡೆ ಗಮನ ಕೊಡಿ. ನಿಮ್ಗೆ ಸಂಬಂಧ ಪಡದೆ ಇರತಕ್ಕಂಥ ವಿಚಾರದಲ್ಲಿ ನೀವು ತಲೆದೂರ್ಸೋಕ್ ಹೋಗ್ಬೇಡಿ. ಚಿಂತೆಯನ್ನ ಕೂಡ ಮಾಡಕ್ ಹೋಗ್ಬೇಡಿ. ಒತ್ತಡ ಹಾಗೂ ಮಾನಸಿಕ ಸ್ಥೈರ್ಯವನ್ನ ನೀವು ಕಳ್ಕೊಳ್ತೀರಾ. ಹೀಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಒತ್ತಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಯೋಗದ ಮೊರೆ ಹೋಗೋದು ತುಂಬಾನೇ ಉಪಯುಕ್ತ ಅಂತ ಹೇಳಬಹುದು. ಸಂಬಂಧದಲ್ಲಿ ಪಾಸಿಟಿವ್ ಒಂದು ಚಿಂತನೆ ಶುರುವಾಗುತ್ತೆ. ನಿಮ್ಮ ಭೀತಿ, ಆತಂಕ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಹೋಗಲಾಡಿಸುತ್ತೆ ಅಂತ ಹೇಳಬಹುದು. ನಿಮ್ಮನ್ನ ಪೂರ್ಣವಾಗಿ ಅರಿತವರ ನೆರವು ನಿಮ್ಗೆ ಸಿಗುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಇಂದು ಸಾಧ್ಯ ಆಗತ್ತೆ. ಈ ಒಂದು ಸಂದರ್ಭದಲ್ಲಿ ವೃತ್ತಿಯಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳು ನಿಮ್ಗೆ ನೆಮ್ಮದಿಯನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳ ಮಾಡಿದ್ರೂ ಕೂಡ ಧೈರ್ಯದಿಂದ ನೀವು ಮುಂದುವರಿಬೇಕಾಗತ್ತೆ. ಯಾಕಂತಂದ್ರೆ ನಿಮ್ಮ ಯಶಸ್ಸು ಖಚಿತ ಅಂತ ಹೇಳಲಾಗ್ತಾ ಇದ್ದು, ಅವಿವಾಹಿತರು ಈ ವರ್ಷ ಮದುವೆಯಾಗೋದು ಖಚಿತ ಅಂತ ಹೇಳಬಹುದು. ನೀವು ಉತ್ತಮ ಲಾಭವನ್ನ ಪಡ್ಕೊಳ್ತೀರಾ. ವಿವಾಹಿತರಿಗೆ ಮಕ್ಕಳಾಗ್ತಾರೆ. ಮಕ್ಕಳಿಲ್ಲ ಅಂತ ಪರಿತಪಿಸ್ತಿದ್ದಂತಹ ನಿಮ್ಮ ಕೊರಗು ಈ ಸಂದರ್ಭದಲ್ಲಿ ನಿವಾರಣೆಯಾಗತ್ತೆ. ವ್ಯವಹಾರ ವಿಸ್ತರಣೆ ಮಾಡ್ಲಿಕ್ಕೆ ಇದು ಒಳ್ಳೆಯ ಸಮಯ. ನಿಮ್ಮ ಸ್ವಂತ ಮನೆ ಮತ್ತು ಭೂಮಿಯನ್ನ ಖರೀದಿಸುವ ಸಾಧ್ಯತೆ ಇದೆ. ನಿಮ್ಮ ಬಳಿ ಇರುವ ಎಲ್ಲವೂ ಚಿನ್ನ ಎಂಬಂತೆ ಜೀವನ ಮುಂದುವರಿಯುತ್ತೆ. ಇನ್ನು ವಿಪರೀತ ರಾಜಯೋಗದ ಪ್ರಭಾವದಿಂದ ನಿಮ್ಗೆ ಹೆಚ್ಚಿನ ಅದೃಷ್ಟ ಬರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಉನ್ನತ ಹುದ್ದೆಗಳು ಸಿಗುತ್ತೆ. ಪ್ರಭಾವಿ ವ್ಯಕ್ತಿಗಳಿಂದ ಬೆಂಬಲವನ್ನ ಕಂಡುಕೊಳ್ತೀರಾ.
ಕೆಲಸದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಸಂಬಳ ಕೂಡ ಹೆಚ್ಚಾಗತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಮತ್ತಷ್ಟು ವೃದ್ಧಿಯಾಗತ್ತೆ. ರಾಜಯೋಗದ ಪ್ರಭಾವದಿಂದ ನೀವು ಜೀವನದ ಕಷ್ಟಗಳಿಂದ ಹೆಚ್ಚಿನ ಪರಿಹಾರವನ್ನು ಪಡ್ಕೊಳ್ತೀರಾ. ವೃತ್ತಿಯಲ್ಲಿ ಬಡ್ತಿ ಮತ್ತು ವ್ಯವಹಾರದಲ್ಲಿ ಅನಿರೀಕ್ಷಿತ ಆದಾಯದೊಂದಿಗೆ ಜೀವನ ಕೂಡ ಆನಂದಮಯವಾಗಿ ಸಾಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ನೀವು ಏನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೂ ಕೂಡ ನಿಮ್ಮಿಷ್ಟ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ನಂತರ ವಿಶೇಷ ಬೇಡಿಕೆಯನ್ನ ಇಟ್ಟು ಆ ಒಂದು ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರಿ ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಸಾಕಷ್ಟು ಲಾಭ ಇದೆ ಅಂತ ಹೇಳಬಹುದು. ಹೀಗಾಗಿ ನಿಮ್ಗೆ ಇನ್ನು ಮುಂದಿನ ದಿನಗಳು ಸಾಕಷ್ಟು ನೆಮ್ಮದಿಯುತ ಹಾಗೆ ಲಾಭವನ್ನ ತರ್ತಕ್ಕಂಥ ದಿನಗಳಾಗಿದ್ದು ನೀವು ಹೆಮ್ಮೆಯಿಂದ ಜೀವನವನ್ನ ನಡೆಸ್ತೀರಾ ಅಂತ ಹೇಳಬಹುದು. ನೀವು ಮಾಡ್ತಕ್ಕಂಥ ಸರ್ವ ಪ್ರಯತ್ನಗಳು ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ಅಂತಲೇ ಹೇಳಬಹುದು. ಗಣ್ಯ ವ್ಯಕ್ತಿಗಳಿಗೆ ಸಮಾಜ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸ್ಥಾನಮಾನ ಗೌರವ ಸಿಗುತ್ತೆ ಅಂತ ಹೇಳಬಹುದು. ಬಂಧು ಮಿತ್ರರಿಂದ ಉತ್ತಮ ಸಹಕಾರ ಲಭ್ಯವಾಗುತ್ತೆ. ನಾನಾ ರೀತಿಯಲ್ಲಿ ಹಣವು ನಿಮ್ಮ ಕೈ ಸೇರುತ್ತೆ. ದೇವರ ಕೃಪೆ ಹಾಗೂ ಹಿರಿಯರ ಆಶೀರ್ವಾದದಿಂದಾಗಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗುತ್ತೆ. ಗಣನೀಯ ಆದಾಯ ಇದ್ರೂ ಕೂಡ ನಿಮ್ಗೆ ಬಹುಮುಖದ ಖರ್ಚು ವೆಚ್ಚಗಳನ್ನ ನಿರ್ವಹಿಸಬೇಕಾಗಿ ಬರಬಹುದು. ಹೀಗಾಗಿ ಖರ್ಚು ವೆಚ್ಚಗಳ ಬಗ್ಗೆ ಗಮನ ಹರಿಸಿ. ನಿಮ್ಮ ತಾಯಿಯ ಕಣ್ಣಿನ ದೋಷ ನಿವಾರಣೆಯಾಗುತ್ತೆ. ಭಿನ್ನಾಭಿಪ್ರಾಯಗಳಿಂದ ದೂರ ಆಗ್ತೀರಾ. ತಾಂತ್ರಿಕ ಕ್ಷೇತ್ರದಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ಉದ್ಯೋಗಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಜಾಗ್ರತೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಲಾಗ್ತಿದೆ. ಗಣಿತ ಅಥವಾ ಸಂಗೀತದಲ್ಲಿ ಪರಿಣಿತಿ ಹೊಂದಿರೋರಿಗೆ ಅವಕಾಶಗಳು ಅರಸಿ ಬರುತ್ತೆ. ಸರ್ಕಾರಿ ಸಂಸ್ಥೆಗಳಲ್ಲಿ ಅಧ್ಯಾಪಕ ವೃತ್ತಿ ಕೈಗೊಳ್ಳುವ ಬಗ್ಗೆ ಪರಿಶ್ರಮ ಇರಲಿ. ಶುಭ ಕಾರ್ಯಗಳು ನೆರವೇರುತ್ತೆ. ಕಾರ್ಮಿಕ ವರ್ಗದ ಜನರಿಗೆ, ಆಡಳಿತ ವರ್ಗದ ಜನರಿಗೆ ಅನುಕೂಲಗಳು ಉಂಟಾಗತ್ತೆ. ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಸರಕು ಸಾಗಣೆಯಲ್ಲಿ ತೊಂದರೆ ಉಂಟಾದ್ರೂ ಕೂಡ ನೀವು ತಲೆಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ವೈದ್ಯರಿಗೆ ವೃತ್ತಿಯಲ್ಲಿ ಸಮಸ್ಯೆಗಳು ಕಾಡಬಹುದು. ಹೀಗಾಗಿ ಹುಷಾರಾಗಿರಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟ ಲಾಭದಾಯಕ ಅಂತ ಹೇಳಲಾಗ್ತಿದ್ದು ಈ ವಿಚಾರದ ಬಗ್ಗೆ ಗಮನ ಹರಿಸಿ. ಇನ್ನು ವಿದ್ಯಾರ್ಥಿಗಳು ಶ್ರಮದಿಂದ ಉನ್ನತ ಶ್ರೇಣಿಯನ್ನ ಪಡೆದುಕೊಳ್ತಾರೆ. ಸಮ್ಮಿಶ್ರ ಫಲವನ್ನ ನೀವು ಕಾಣ್ತೀರಾ. ಕುಲದೇವರ ಸೇವೆಯಿಂದ ನಿಮ್ಗೆ ಒಂದಷ್ಟು ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇನ್ನು ಜನರನ್ನ ಆಕರ್ಷಿಸುವ ಕಲೆ ನಿಮ್ಗೆ ಕರಗತವಾಗಿದ್ದು ಭರವಸೆಯಂತೆ ನಡೆದುಕೊಳ್ತೀರಾ. ಎಲ್ಲ ವಿಷಯಗಳನ್ನ ಕೂಡ ಸಮಗ್ರವಾಗಿ ಅವಲೋಕಿಸುವ ದಿನಗಳು ಸನಿಹತವಾಗ್ತಿದ್ದು ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯಲು ನಿಮ್ಗೆ ಸಾಕಷ್ಟು ಮಾರ್ಗಗಳು ತೆರೆದುಕೊಳ್ಳುತ್ತೆ. ಕೆಲಸಗಳು ಬಹಳಷ್ಟು ವೇಗವಾಗಿ ಸಾಗುತ್ತೆ. ಮೂಲಭೂತ ಬದಲಾವಣೆಗಳಾಗುವ ಸಾಧ್ಯತೆ ಇದ್ದು ಭವಿಷ್ಯದ ದೃಷ್ಟಿಯಿಂದ ಕೆಲಸ ದೊಡ್ಡದು ಸಣ್ಣದು ಎಂಬ ಯೋಚನೆ ಮಾಡದೆ ಕಾರ್ಯೋನ್ಮುಖರಾಗಿ ಕೆಲಸ ಮಾಡೋದು ತುಂಬಾನೇ ಮುಖ್ಯ. ಆಹಾರ ಪದಾರ್ಥಗಳಿಂದ ಲಾಭ ಸಿಗುತ್ತೆ. ಮುಂದಿನ ಹಾದಿ ಏನು ಅಂತ ಸ್ಪಷ್ಟವಾಗಿ ತಲ್ಲಿ ಕುಟುಂಬದ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿ. ಇದೆಲ್ಲವೂ ಕೂಡ ಈ ಒಂದು ಸಿಂಹ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಇವುಗಳನ್ನ ಅನುಸರಿಸಿ ನಡೆದ್ರೆ ಖಂಡಿತವಾಗಿಯೂ ಕೂಡ ಜಯ ಲಾಭ ಎಲ್ಲವೂ ಕೂಡ ನಿಮ್ಮದೇ ಅಂತ ಹೇಳಬಹುದು. ಧನ್ಯವಾದಗಳು.